ಹಾಯ್ ಎವ್ರಿವನ್. ಈ ಒಂದು ಬ್ರೀಜಾ LX ಗಾಡಿ ಬಂದಿದೆ. ಸೊ ಇದಕ್ಕೆ ನಾವು ಆಲ್ರೆಡಿ ಫಸ್ಟ್ ಸ್ವಲ್ಪ ಎಕ್ಸೆಸರೀಸ್ ಮಾಡಿದ್ದೀನಿ. LX ಒಂದು ಬರ್ತದೆ, VXI ಒಂದು ಬರ್ತದೆ. ಸೊ LX ಗಾಡಿಗೂ ಆಂಡ್ರಾಯ್ಡ್ ಸಿಸ್ಟಮ್ ನಾವು ಫಿಟ್ ಮಾಡ್ಬೋದು. VXI ಗಾಡಿನಲ್ಲಿ ಏನಿದೆ ಅಂದರೆ ನಿಮಗೆ ಕಂಪ್ನಿಯಿಂದಾನೇ ಈ ಥರ ಸಿಸ್ಟಮ್ ನಿಮಗೆ ಬಂದಿರ್ತದೆ. ಇದು ನೋಡ್ಬೋದು ನೀವು, ಕಂಪ್ನಿಯಿಂದಾನೇ ಸಿಸ್ಟಮ್ ಬಂದಿದೆ. ಸೊ VXI ನಲ್ಲಿ ಏನಿದೆ ಅಂದರೆ ನಿಮಗೆ 4 ಡೋರ್ನಲ್ಲಿ ಸ್ಪೀಕರ್ ಕೊಟ್ಟಿರ್ತಾರೆ, ಒಂದು ಸಿಸ್ಟಮ್ ಕೊಟ್ಟಿರ್ತಾರೆ. ಸೊ ಅದ್ರಲ್ಲಿ ಔಟ್ಪುಟ್ ಅಷ್ಟೊಂದು ಇರಲ್ಲ. ಸೊ LX ಇದ್ರೆ ನೀವು ಏನು ಮಾಡ್ತೀರಾ ಅಂದರೆ ಸಿಸ್ಟಮ್ ಆಂಡ್ರಾಯ್ಡ್ ಅದು ಇದು ಹಾಕೊಂತೀರಾ, ಅದು ಮಾಡ್ಬೋದು. ಇದು ಸಿಸ್ಟಮ್ ಸ್ವಲ್ಪ ತೆಗಿಬಿಟ್ಟು ಹಾಕ್ಬೇಕಂದ್ರೆ ಕಸ್ಟಮರ್ಗೆ ಏನಿರ್ತದೆ, ಇಷ್ಟೊಂದು ಹೊಸ ಗಾಡಿ ತೊಗೊಂಡು ನಾವು ಸಿಸ್ಟಮ್ ಚೇಂಜ್ ಮಾಡಬೇಕಂದ್ರೆ ಕೆಲವು ಜನ ಯೋಚನೆ ಮಾಡ್ತಾರೆ, ಕೆಲವು ಜನ ಚೇಂಜ್ ಮಾಡ್ಕೊತಾರೆ, ಡಿಪೆಂಡೆಂಟ್ ಕಸ್ಟಮರ್ ಮೇಲೆ. ಇವಾಗ ಇದರಲ್ಲಿ ನಾವು ಏನು ಮಾಡಿದೆ ಅಂದರೆ ಸಿಸ್ಟಮ್ ಚೇಂಜ್ ಮಾಡಿಲ್ಲ. ಕಸ್ಟಮರ್ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ನಾನು ಸಿಸ್ಟಮ್ ಚೇಂಜ್ ಮಾಡಲ್ಲ, ನನಗೆ ಬೂಟ್ ಸ್ಪೇಸೂ ಹೋಗಬಾರ್ದು, ಆ ಥರ ಏನಾದ್ರು ಪ್ರಾಜೆಕ್ಟ್ ನಿಮ್ಮ ಹತ್ರ ಇದ್ರೆ ಹೇಳಿ ಅಂತ ಹೇಳಿದ್ರು. ನಮ್ಮದೇ ಓಲ್ಡ್ ಕಸ್ಟಮರ್ ಇದು, ಇವ್ರದ್ದು 3ನೇ ಗಾಡಿ ನಾವು ಮಾಡ್ತಾ ಇರೋದು, 2ನೇ ಗಾಡಿ ಇದು. ಏನು ಕೆಲಸ ಅಂದರೆ ಸಿಸ್ಟಮ್ ಕಂಪ್ನಿಯಿಂದ ಬಂದುಬಿಟ್ಟಿದೆ. ಸೊ ಇದಕ್ಕೆ ನಾವು ಏನು ಮಾಡಿದ್ದೀನಿ ಅಂದರೆ ಹಿಂಗಡೆ ಬಂದುಬಿಟ್ಟು ಓಲ್ ಸ್ಪೀಕರ್ ಹಾಕಿದ್ದೀನಿ. ನಾನು ಇನ್ನೊಂದು ಬ್ರೀಜಾನಲ್ಲಿನೂ ಹಾಕಿದ್ದೆ, ಒಂದು ಗ್ರ್ಯಾಂಡ್ ವಿಟಾರನೂ ಮೋಸ್ಟ್ಲಿ ಏನೋ ಹಾಕಿದ್ದೆ. ಸೊ ಬ್ರೀಜಾನಲ್ಲಿ ಏನಿದೆ ಅಂದರೆ ನಿಮಗೆ ಕಂಪ್ನಿಯಿಂದ ಈ ಥರ ನಿಮಗೆ ಟ್ರೈ ಬಂದಿರ್ತದೆ. ಸೊ ನಾವು ಇದಕ್ಕೆ ಸೇಮ್ ಅದೇ ಜಾಗನಲ್ಲಿ ಇದಕ್ಕೆ ಒಂದು ಓಲ್ ಸ್ಪೀಕರ್ ಟ್ರೇ, ಫಸ್ಟ್ ನಾವು ಬೇಜಾನ್ ಗಾಡಿಗೆ ಹಾಕ್ತಾ ಇದ್ವಿ ಈ ಥರ ಟ್ರೇ. ಸೊ ಇವಾಗ ಎಲ್ಲ ಡೋರ್ನಲ್ಲಿ ಸ್ಪೀಕರ್ ಬಂದ್ಬಿಡ್ತಾ ಇರೋದ್ರಿಂದ ಜನ ಆಗ್ತಾ ಇಲ್ಲ. ಸೊ ಇದು ಏನಿದೆ ಅಂದರೆ ನಿಮಗೆ ಹಿಂಗಡೆ ಆದ್ರೂ ನಾವು ಟ್ರೇ ಸೇಮ್ ಅದೇ ಜಾಗನಲ್ಲಿ ನಿಮಗೆ ಇದು ಟ್ರೇ ಇರ್ತದೆ. ಸೊ ಇದಕ್ಕೆ ನಿಮಗೆ ಪಿನ್ನು ಬರ್ತದೆ, ಇಲ್ಲಿ ವೈರಿಂಗ್ ತೆಗಿಯೋಕ್ಕೆ ಸೋನಿ ಸ್ಪೀಕರು, ಇದಕ್ಕೆ ಸಿಲ್ವ್ ಎಲ್ಲ ಹಾಕಿ ನಾವು ಇದಕ್ಕೆ ಒಂದು ಟ್ರೇ ಫಿಟ್ ಆಗಿದೆ. ಸೊ ನಿಮಗೆ ಜಾಗನೂ ಇದು ಜಾಸ್ತಿ ಯೂಸ್ ಆಗಲ್ಲ. ನೋಡಿ ಈ ಥರ ಟ್ರೇ ಇದೆಲ್ಲ, ಈ ಥರ ಕಂಪ್ನಿಯಿಂದ ಬರ್ತದಲ್ಲ ಟ್ರೇ. ಸೊ ಈ ಟ್ರೇ ತೆಗಿಬಿಟ್ಟು ನಾವು ಓಲ್ ಸ್ಪೀಕರು ಈ ಟ್ರೇನಲ್ಲಿ ಫಿಟ್ ಮಾಡಿದ್ದೀನಿ. ಒಂದು ಈ ಕೆಲಸ. ನೆಕ್ಸ್ಟು ಬಂದುಬಿಟ್ಟು ಫ್ರಂಟ್ ಆ್ಯಂಡ್ ರಿಯರ್ 4 ಡೋರ್ನಲ್ಲಿನೂ ಇನ್ಸೈಡ್ ಔಟ್ಸೈಡು ಡ್ಯಾಂಪಿಂಗ್. ಸೊ ಡ್ಯಾಂಪಿಂಗ್ ಮಾಡಿದ್ರೂ ನಾವು ಇದು ಲುಕ್ಕು ನೋಡ್ಬೋದು. ನೋಡಿ ಕಂಪ್ನಿಯಿಂದ ಬಂದರೆ ಸ್ಪೀಕರ್ ನಿಮಗೆ 4 ಡೋರ್ನಲ್ಲಿನೂ ಈ ಥರ ಪೇಪರ್ ಕೋನ್ ಸ್ಪೀಕರ್ ಬಂದಿರ್ತದೆ. ಸೊ ಹಿಂಗಡೆ ನಾವು ಅದೇ ಸ್ಪೀಕರು ಬಿಟ್ಟಿದ್ದೀನಿ, ಜಾಗ ಖಾಲಿ ಇರ್ತದೆ ಅಂತ, ಸೊ ಅದು ಬಿಟ್ಟಿದ್ದೀನಿ. 4 ಡೋರ್ಗೆ ಇನ್ಸೈಡ್ ಔಟ್ಸೈಡು ಇದಕ್ಕೆ ಸ್ಪೀಕರ್ ಫಿಟ್ ಮಾಡಿದ್ದೀನಿ. ಇದು ಫೀಲ್ ನಿಮಗೆ ಡೋರ್ನಲ್ಲಿ ಹಿಂಗೆ ಆದ ತಕ್ಷಣ ಇದು ನೋಡ್ಬೋದು, ಈ 7 ಇಲ್ಲಿ ಇದು ನೋಡ್ಬೋದು, ಇದೇ ಫೀಲಿಂಗ್ ನೀವು ಇಲ್ಲಿ ನೋಡ್ಬೋದು. ಬಟ್ ನಿಮ್ಮ ಗಾಡಿಗೆ ನೀವು ಡ್ಯಾಂಪಿಂಗ್ ಮಾಡ್ರಲ್ಲೇ ನಿಮ್ಮ ಗಾಡಿ ನಿಮಗೆ ಫೀಲಿಂಗ್ ಗೊತ್ತಾಗೋದು. ಫೋನ್ನಲ್ಲಿ ಎಷ್ಟು ಜಸ್ಟಿಫೈ ಆಗುತ್ತೆ ಅಷ್ಟು ನಾವು ಮಾಡ್ಬೋದು. ಫ್ರಂಟ್ನಲ್ಲಿನೂ ನಾವು ಇದಕ್ಕೆ ಡ್ಯಾಂಪಿಂಗ್ ಮಾಡಿಬಿಟ್ಟು ಇನ್ಸೈಡ್ ಔಟ್ಸೈಡು ಇದಕ್ಕೂ ಒಂದು ಕಾಂಪೊನೆಂಟ್ ಸ್ಪೀಕರ್ ಫಿಟ್ ಮಾಡಿದ್ದೀನಿ. ಇನ್ನೊಂದು ಏನಂದರೆ ಇವಾಗ ಓಲ್ ಸ್ಪೀಕರ್ ಹಾಕಿ ನಾವು ಏನು ಔಟ್ಪುಟ್ ನಮಗೆ ಬೇಕು ಅಂದರೆ ಕೆಲವು ವೀಡಿಯೋನಲ್ಲಿ ನಾವು ಇದು ತೋರಿಸಿಲ್ಲ ನಿಮಗೆ. ಏನಂದರೆ ಒಂದು ಆಂಪ್ಲಿಫೈರು ಕಂಪ್ನಿ ಸಿಸ್ಟಮ್ಗೇನೆ ಹಾಕೋಕ್ಕೆ ಒಂದು ಆಂಪ್ಲಿಫೈರ್ ಇದೆ ನಮ್ಮ ಹತ್ರ. ಫಸ್ಟ್ ಎಲ್ಲ ಇಲ್ಲಿ ನೋಡ್ಬೋದು ನೀವು, ನೋಡಿ ಇಲ್ಲಿ ತೋರಿಸ್ತೀನಿ ನೋಡಿ, ಈ ಥರ ಆಂಪ್ಲಿಫೈರ್ ನಿಮಗೆ ಬರ್ತಾ ಇದ್ದಿದ್ದು 2 ಚಾನಲ್ 4 ಚಾನಲ್ 6 ಚಾನಲ್ ಆ ಥರ. ಇವಾಗ ಒಂದು ಕಂಪ್ನಿ ಸಿಸ್ಟಮ್ಗೆ ಈ ಥರ ಇರಲಿ, ಆಂಡ್ರಾಯ್ಡ್ ಸಿಸ್ಟಮ್ ಇರಲಿ, ಸೊ ಆ ಸಿಸ್ಟಮ್ಗೂ ನಮ್ಮ ಹತ್ರ ಆಂಪ್ಲಿಫೈರ್ ಒಂದು ಬಂದಿದೆ. ಸೊ ಅದು ಆಂಪ್ಲಿಫೈರ್ಗೆ ಒಂದು ವೈರು ಕಟ್ಟಿಂಗ್ ಇಲ್ಲ, ಸ್ಕಿನ್ ಇಲ್ಲ, ಟಂಪರಿಂಗ್ ಇಲ್ಲ, ಜಸ್ಟ್ ಅದು ನಿಮಗೆ ಪ್ಲಗ್ ತೋರಿಸ್ತೀನಿ ನಾವು ಯಾವ ಥರ ಫಿಟ್ ಮಾಡಿದ್ದೀನಿ ಮೇಲ್ ಟು ಫಿಮೇಲ್ ಅಂತ, ಅದು ನೀವು ನೋಡ್ಬೋದು. ನೋಡಿ ಇದಕ್ಕೆ ನಾವು ಕಾಟನ್ ಟೇಪ್ ಕೊಡ್ಬಿಟ್ಟು ಇದೊಂದು ಕಪ್ಲರ್ ಇದೆ, ಇಲ್ಲಿ ಸಿಸ್ಟಮ್ಗೆ ಒಂದು ಕಪ್ಲರ್ ಹೋಗಿದೆ, ಇದು ಬ್ಲೂ ಕಲರ್ ಕಾಣಿಸ್ತಾ ಇದೆ ನಿಮಗೆ, ಈ ಕಪ್ಲರು ಇದು ಮೇಲ್ ಫಿಮೇಲ್. ಇದಕ್ಕೆ ಇದು ಡೈರೆಕ್ಟ್ ಕಂಪ್ನಿಯಿಂದ ಬರ್ತದೆ. ಇದು ತೆಗಿಬಿಟ್ಟು ನಾವು ಈ ಕಪ್ಲರ್ ಹಾಕಿದ್ದೀನಿ. ಸೊ ಇದು ತೆಗಿಬಿಟ್ಟು ಈ ಕಪ್ಲರ್ ಆಂಪ್ಲಿಫೈರ್ ನಾವು ಇಲ್ಲಿ ಫಿಟ್ ಮಾಡಿದ್ದೀನಿ, ನೋಡ್ಬೋದು. ಇದು ಜಸ್ಟ್ ಒಂದು ಆಂಪ್ಲಿಫೈರು ಕಂಪ್ನಿ ಸಿಸ್ಟಮ್ಗೆ ಇದು ನೋಡ್ಬೋದು ನೀವು. ಹರ್ಬಂದು ಸಿಸ್ಟಮು ಕಂಪ್ನಿ ಸಿಸ್ಟಮ್ಗೆ ನಾವು ಇದು ಒಂದು ಆಂಪ್ಲಿಫೈರು, ಹಿಂಗಡೆ ಓಲ್ ಸ್ಪೀಕರು, ಫ್ರಂಟ್ ಕಾಂಪೊನೆಂಟು, 4 ಡೋರ್ಗೆ ಇನ್ಸೈಡ್ ಔಟ್ಸೈಡು ಡ್ಯಾಂಪಿಂಗ್ ಮಾಡಿದ್ದೀನಿ. ಸೊ ಅದು ಔಟ್ಪುಟ್ಟು ಸೂಪರಾಗಿ ಬರ್ತಾ ಇದೆ, ಔಟ್ಪುಟ್ಟು ಸೂಪರಾಗಿ ಬರ್ತಾ ಇದೆ. ನಿಮಗೆ ಔಟ್ಪುಟ್ ವಿಡಿಯೋನ ಹಾಕಿ ತೋರಿಸ್ತೀನಿ.
उजालती कुड़ी नचदी भैन तेनू बिजली बिजली कहण जिदे उत्ते गिरदी नचदा भी कक्ख नी तारे भी जलके ಬಟ್ ಇದಕ್ಕೆ ನಾವು ಊಫರ್ ಗಿಫರ್ ಏನೂ ಹಾಕಿಲ್ಲ, ಜಸ್ಟ್ 4 ಸ್ಪೀಕರು, ಒಂದು ಆಂಪ್ಲಿಫೈರ್ ಬಂದ್ಬಿಟ್ಟು ಇದೇ ಜಾಗನಲ್ಲಿ ನಿಮಗೆ ಸೀಟ್ ಕೆಳಗಡೆ ಅಲ್ಲಿ ಇಲ್ಲಿ ಏನಿಲ್ಲ, ಈ ಜಾಗನಲ್ಲಿ ನಿಮಗೆ ನಾವು ಫಿಟ್ ಮಾಡಿ ಆಂಪ್ಲಿಫೈರ್ ಕೊಟ್ಟೇವೆ. ಬಟ್ ಇದು ಔಟ್ಪುಟ್ ಮಾತ್ರ ನಮಗೆ ಗಾಡಿನಲ್ಲಿ ಸೂಪರ್ ಆಗಿ ಬರ್ತದೆ. ಅದು ಒಂದು ನೀವು ಗಾಡಿಯಲ್ಲಿ ಮ್ಯೂಸಿಕ್ ಎಂಜಾಯ್ ಮಾಡಬೇಕಂದ್ರೆ ಅದಾದ ನಾ ಆಂಪ್ಲಿಫೈರ್ ಹಾಕಿರೋದು ರೀಸನ್ ಏನಂದ್ರೆ ಇದು ಬಂದ್ಬಿಟ್ಟು ಕಂಪ್ನಿ ಸಿಸ್ಟಮ್ ಎಲ್ಲ ಬರ್ತದಲ್ಲ 35x4 ಬರೋದು. ಸೊ ಆ ಪ್ರಕಾರ ಸ್ವಲ್ಪ ಔಟ್ಪುಟ್ ನಮಗೆ ಜಾಸ್ತಿ ಬರಲಿ ಅಂತ ನಾವು ಒಂದು ಆಂಪ್ಲಿಫೈರ್ ಆಗಿದ್ದೀನಿ. ಬಟ್ ಚಿಕ್ಕದು ಆಂಪ್ಲಿಫೈರ್ ನಿಮಗೆ ಒಂದು 4:4 ಇಂಚ್ ಇರ್ಬೋದು ಅಷ್ಟೇ ಆಂಪ್ಲಿಫೈರ್ ನಾವು ಹಾಕಿದ್ದಕ್ಕೆ ಜಸ್ಟ್ ಸಿಸ್ಟಮ್ ಹಿಂದ್ಗಡೆ ಕುತ್ಕೊಳ್ಳುತ್ತೆ. ಅದು ಏನು ವೈರಿಂಗ್ ನೀವು ಸೀಟ್ ಕೆಳಗಡೆ ಹಾಕಿ ಇಲ್ಲಾಗಿ ಏನು ಇಲ್ಲ, ಅದೆಲ್ಲ ಹೋಯ್ತು ಇವಾಗ. ಅದು ಬೇಕಂದ್ರೆ ಹಾಕೊಂಡ್ಬೋದು, ದೊಡ್ಡ ಬಾಕ್ಸ್ ಊಫರ್ ಇಲ್ಲ. ಕ್ಲಾರಿಟಿ ಒಂದು ಔಟ್ಪುಟ್ ಚೆನ್ನಾಗಿ ಬರ್ಬೇಕಂದ್ರೆ ಈ ಕೆಲಸ ನಾವು ಇದಕ್ಕೆ ಮಾಡಿದ್ದೀವಿ. ಸೊ ಇದಕ್ಕೆ ನಾವು ಏನು ಇದು ಮಾಡಿಲ್ಲ, ಜಸ್ಟ್ ಕಂಪ್ನಿ ಸಿಸ್ಟಮ್ಗೆ ಒಂದು ಹಿಂದ್ಗಡೆ ಓಲ್ಡ್ ಸ್ಪೀಕರ್ ಹಾಕಿ ಡೋರ್ ಡ್ಯಾಂಪಿಂಗ್ ಕೆಲಸ ಮಾಡಿದ್ರು. ನಾವು ಈ ಕೆಲಸನೂ ನೀವು ನೋಡ್ಬೋದು ಹೆಂಗಿದೆ ಅಂತ. ಯಾವುದೋ ಒಂದು ಡ್ಯಾಂಪಿಂಗ್ ಹಾಕ್ಬಿಟ್ಟು ಇದು ಇದ್ದಿದ್ದದಿಲ್ಲ, ಪ್ರಾಪರ್ ಕೆಲಸ ಮಾಡಿ ಏನು ಮಾಡಬೇಕು ಅದಕ್ಕೆ ಡ್ಯಾಂಪಿಂಗ್ಗೆ 2 ಲೇಯರ್ ಡ್ಯಾಂಪಿಂಗ್ ಏನು, ಸಿಂಗಲ್ ಲೇಯರ್ ಡ್ಯಾಂಪಿಂಗ್ ಏನು, ಇನ್ನೊಂದು ಇದಕ್ಕೆ ಸ್ಟೇರಿಂಗ್ ಕವರು ಇದೇ ಸೇಮ್ ಸ್ಟೇರಿಂಗೇನೆ ಲೆದರ್ ಒರ್ಸಿದ್ದೀನಿ. ಲೆದರ್ ಸ್ಟಿಚಿಂಗು ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಪಾಯಿಂಟ್ ಟು ಪಾಯಿಂಟ್ ಸ್ಟಿಚಿಂಗ್ ಇದೆ, ಇದೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಪ್ಯೂರ್ ಲೆದರ್ದು ಸ್ಟೇರಿಂಗ್ ಕವರ್. ಇದೇ ಸ್ಟೇರಿಂಗ್ಗೆ ನಾವು ಹೊಲಿಸಿರೋದು. ಸೊ ಈ ಥರ ಕೆಲಸ ಒಂದು ಕ್ವಾಲಿಟಿ ವರ್ಕು ಅದರಲ್ಲಿ ಏನು ಪ್ರೊಸೆಸಿಂಗ್ ನಾವು ಮಾಡಬೇಕು ಅದು ಎಲ್ಲ ನೋಡಿನೇ ಕಸ್ಟಮರ್ ಏನು ಸಜೆಷನ್ ಇದೆ ಆ ಥರ ಕೆಲಸ ಮಾಡಬೇಕು. ಇದು ಒಂದು ಗಾಡಿ ಔಟ್ಪುಟ್ಟು ಸೂಪರಾಗಿ ಬರ್ತದೆ. ಗಾಡಿ ನಿಮ್ಗೆ ಡೋರು ಫೀಲು ಚೆನ್ನಾಗಿ ಆಗ್ತದೆ. ಕಸ್ಟಮರ್ ಸಿಸ್ಟಮು ಚೇಂಜ್ ಮಾಡಿಲ್ಲ, ಅದೇ ಸಿಸ್ಟಮ್ಗೂ ನಾವು ಸೇಮ್ ಕಂಪ್ನಿ ಸಿಸ್ಟಮ್ಗೂ ಒಂದು ಔಟ್ಪುಟ್ ಮಾಡೋಕ್ಕೆ ಮಾಡಿದ್ದೀನಿ. ಆ ಥರ ಒಂದು ಕೆಲಸ ಇದರಲ್ಲಿ ಆಗಿದೆ. शराब पीने पीने जिसके हाथ कांपते हो, ओ ये समझाओ यार का सताया हुआ है। शराब पीने पीने जिसके हाथ कांपते हो, ओ ये समझो